ನಮಸ್ಕಾರ ನನ್ನ ವೀಕ್ಷಕ ಮಿತ್ರರೆಲ್ಲರಿಗೂ. ನೀವು ನೋಡ್ತಾ ಇರುವಂತಹ ಏನು ಈ ಖಾಲಿ ನಿವೇಶನ ಇದೆ, ಇದು 30-50 ಮೈಸೂರು ಹೂಟಗಳ್ಳಿ ಎಮ್ ಐ ಜಿ ಅಂತಂದರೆ ಮಿಡಲ್ ಇನ್ಕಮ್ ಗ್ರೂಪ್ ಅಂತ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 11 ಕಿಲೋಮೀಟ್ರ್ ಹುಣಸೂರು ರಸ್ತೆಯಲ್ಲಿರುವಂತಹ ಹೂಟಗಳ್ಳಿ ಭಾಳ ದೊಡ್ಡದಿದೆ. ಎಲ್ಲಿದೆ ಈ ಹೂಟಗಳ್ಳಿ ಹತ್ರ ಅಂತಂದರೆ ನೋಡಿ, ಅಬೌಟ್ ಸರಸ್ವತಿ ಚೌಲ್ಟ್ರಿ, ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಸರಸ್ವತಿ ಚೌಲ್ಟ್ರಿ ಅನ್ನುವಂತಹ ಒಂದು ಫೇಮಸ್ ಲ್ಯಾಂಡ್ ಮಾರ್ಕ್ ಆಫ್ ಹೂಟಗಳ್ಳಿ. ಸರಸ್ವತಿ ಚೌಲ್ಟ್ರಿಯಿಂದ ಹಾರ್ಡ್ಲಿ ಅಬೌಟ್ ಒಂದು ಅರ್ಧ ಕಿಲೋಮೀಟ್ರಲ್ಲಿರುವಂತಹ 30-50 ಇದೇನಿದೆ ನಿವೇಶನ. ಇಲ್ಲಿ ಭಾಳಷ್ಟು ನಿವೇಶನಗಳಿದೆ, ನಿಮಗೆ ಗೊತ್ತಾಗಲ್ಲ ಅಂತಂದರೆ ಇವಾಗ ಕರೆಂಟ್ಲಿ ನಾನು ಯಾವುದ್ರ ಮುಂದೆ ನಿಂತೀನಿ, ಅಪ್ರಾಕ್ಸಿಮೇಟ್ಲಿ ಅದನ್ನೇ 30-50 ಸೌತ್ ಫೇಸಿಂಗ್ ಸೈಟ್ ಇದು ಸೇಲ್ಗಿರುವಂಥದ್ದು. ನಾನೊಮ್ಮೆ ಸೈಟ್ ತೋರಿಸ್ತಾ ಇದ್ದಂಗೆ ನಿಮಗೆಲ್ಲ ಸುತ್ತಮುತ್ತ ಮನೆಗಳು ತೋರಿಸ್ತಾ ಇದ್ದೀನಿ ನೋಡಿ. ಸೊ ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ, ಏನೋ ಭಾಳಷ್ಟು ಮನೆ ಇರುವಂತಹ ಏರಿಯಾ ಇದು ನೋಡ್ಬೋದು. ಸರಿ, ನೀರಿನ ವ್ಯವಸ್ಥೆ ನೆಕ್ಸ್ಟ್ ನನ್ನ ಸೈಟ್ ಅಂತ ಹೇಳ್ತಿದ್ದಂಗೆ ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ, ನೀರು ಏನಿದೆ? ಕಾವೇರಿ ನೀರಿದೆಯಾ? ಮೈಸೂರು ಅಂದ ತಕ್ಷಣ ಕಾವೇರಿ ನೀರಿದೆಯಾ? ಕಬಿನಿ ವಾಟರ್ ಬರುತ್ತಾ? ನೀರಿದೆಯಾ? ದಿನನಿತ್ಯ ಕಸ ತೊಗೊಂಡು ಹೋಗ್ತಾರಾ? ಸ್ಕೂಲು ಕಾಲೇಜುಗಳಿದೆಯಾ? ವಾಸಕ್ಕೆ ಯೋಗ್ಯವಾಗಿದೆಯಾ? ಓಕೆ, ಅಲ್ಲಿ ಆನ್ಸರ್ 1 by 1. ಫಸ್ಟ್ ವಿಚಾರ ನೀರು ನೋಡಿ. ಕಾವೇರಿ ಕಬಿನಿ ವಾಟರ್ 24 hours ನಿರಂತರವಾಗಿ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ, ನೀರಿನ ತೊಂದರೆ ಇಲ್ಲ. ನೆಕ್ಸ್ಟ್, ಕಸ ತೊಗೊಂಡು ಹೋಗ್ತಾರಾ? ದಿನನಿತ್ಯ ಕಸ ವಿಲೇವಾರಿ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ. ಎರಡನೇದು, ಒಳಚರಂಡಿ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆಯಾ? ಹೌದು. ಬಾಕ್ಸ್ ಟೈಪ್ ಡ್ರೈನ್ಗಳಾಗಿದೆಯಾ? ನೋಡಿ ತೋರಿಸ್ತೀನಿ. ಇದ್ರ ಮನೆ ಮುಂದೆ ಇರುವಂತಹದ್ದು ಡ್ರೈನ್ ಸಿಸ್ಟಮ್ ಇದೆ. ಸೊ ಬಾಕ್ಸ್ ಟೈಪ್ ಡ್ರೈನ್ಸ್ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಮು ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಎಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕನೆಕ್ಟಿವಿಟಿ ಇದೆ. ಸೊ ಎಲ್ಲೂ ಸಹ ಸುವೇಜ್ ವಾಟ್ರು ಎಲ್ಲೂ ನಿಮಗೆ ಆಚೆ ಕಾಣಬರಲ್ಲ. ನೆಕ್ಸ್ಟ್, ಸ್ಕೂಲ್ಸು, ಕಾಲೇಜಸ್, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ATMಗಳು ಎಲ್ಲ ಸುತ್ತಮುತ್ತದಲ್ಲಿ ಇದೆಯಾ? ಖಂಡಿತವಾಗ್ಲೂ ಇದೆ. ಹಾರ್ಡ್ಲಿ ನಿಮಗೆ ಒಂದು 200 to 300 ಮೀಟರ್ಸ್ ದೂರದಲ್ಲಿ ಎಲ್ಲವೂ ಸಿಗುತ್ತೆ. ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂಥ, ಬಳಸಲಿಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳಿರ್ಬೋದು. ATMಗಳು, ಸ್ಕೂಲ್ಸು, ಕಾಲೇಜಸ್ಸು ಎಲ್ಲ ಸಿಗುತ್ತೆ. ಆಟೋ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡು, ಬಸ್ ಕನೆಕ್ಟಿವಿಟಿ ಇದೆಯಾ? ಸಿಗುತ್ತೆ, ಎಲ್ಲ ಸಿಗುತ್ತೆ. ಭಾಳಷ್ಟು ಜನ ಇನ್ನೊಂದು ವಿಚಾರನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ ಮೈಸೂರಲ್ಲಿ. ಫಾರ್ ಎಕ್ಸಾಂಪಲ್ ಈ ಪ್ರಾಪರ್ಟಿ ಈ ಏರಿಯಾದಲ್ಲಿ ವಾಟ್ ಈಸ್ ದ ಅಪ್ರಿಸಿಯೇಷನ್? ಒಂದು ವರ್ಷದಲ್ಲೇ ನಮಗೆ 30% 40% ಬರುತ್ತಾ ಅಂತ. ನೋಡಿ, ಇದು ಮೈಸೂರು. ಇಲ್ಲಿ ನಿಮಗೆ ಮೆಟ್ರೋ ಅಥವಾ ಸೂಪರ್ ಮೆಟ್ರೋಗಳ ಥರ ಇಮ್ಮಿಡಿಯೇಟಾಗಿ ನಿಮಗೆ 40%, 50%, 60% ಎನ್ಹ್ಯಾನ್ಸ್ಮೆಂಟ್ ಆಗೋಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಿಕಾಸ್ ಮೈಸೂರು ಎಲ್ರಿಗೂ ಗೊತ್ತೆ, ಟೈರ್ 2 ಸಿಟಿ. ಒಂದಾನೊಂದು ಕಾಲದಲ್ಲಿ ಇದನ್ನು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಸಹ ಅನ್ನೋರು. ಸೊ ನಿಮಗೆ ತಕ್ಷಣ 30% ಬಂದುಬಿಡುತ್ತೆ, 40% ಎನ್ಹ್ಯಾನ್ಸ್ಮೆಂಟ್ ಆಗಿಬಿಡುತ್ತೆ ಅಂತ ಹೇಳಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದೊಂದು ವಿಚಾರ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬಟ್ ಸಮಯ ತಗೊಳ್ಳುತ್ತೆ ನಿಮಗೆ ನಿಮ್ಮ ಹಾಕಿರುವಂಥ ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆ ರಿಟರ್ನ್ಸ್ ಬರಲಿಕ್ಕೆ. ಮನೆ ಕಟ್ಕೊಳ್ಳಿಕ್ಕೆ ಯೋಗ್ಯವಾಗಿದೆಯಾ? ಭಾಳ ಚೆನ್ನಾಗಿದೆ ಜಾಗ, ಭಾಳ ಕಾಮಾಗಿರುವಂತಹ ಏರಿಯಾ, ಗಲಾಟೆ ಇಲ್ಲದೆ ಇರುವಂಥರ. ಪ್ರಾಬ್ಲಮ್ ವೀಡಿಯೋ ಮಾಡ್ಬೇಕಾದ್ರೆ ಒಂದೊಂದು ಕನ್ಸ್ಟ್ರಕ್ಷನ್ ಸೌಂಡ್ ಬಿಟ್ಟರೆ ಬೇರೆ ಯಾವುದೇ ಥರ ಗಲಾಟೆಗಳಿಲ್ಲದೆ ಇರುವಂತಹ ಏರಿಯಾ ಇದು. ಎಲ್ಲಿಗೆ ನಾವು ಈ ಭಾಗದಲ್ಲಿ ಭಾಳಷ್ಟು ಜನ ಮೈಸೂರು ಮಡಿಕೇರಿ ರಸ್ತೆಗೆ ಹೋಗ್ಬೇಕಾರೆ ಮೈಸೂರಿಂದ ಅಬೌಟ್ 7 ಕಿಲೋಮೀಟರ್ಸ್ ಹುಣಸೂರು ರಸ್ತೆಯಲ್ಲಿ ಹಾದು ಬಂದರೆ ಎಡಭಾಗದಲ್ಲಿರುವಂಥದ್ದೇ ಈ ಹೂಟಗಳ್ಳಿ ಎಂಬ ಜಾಗ. ಭಾಳ ಹಳೆ ಏರಿಯಾ, ಮೋರ್ ದೆನ್ 25-30 ವರ್ಷ ಆಗಿದೆ. ಸೊ MIG ನಾನು ಹೇಳಿದ್ನಲ್ಲ, ಮಿಡಲ್ ಇನ್ಕಮ್ ಗ್ರೂಪ್, ಗೌರ್ಮೆಂಟ್ ಅವರೇ ರಚಿಸಿರುವಂಥದ್ದು, ಸರ್ಕಾರದ ರಚಿಸಿದ ಹೌಸಿಂಗ್ ಬೋರ್ಡ್ ಅಂತ ಇತ್ತು. MIG ಸೈಟ್ಗಳೆಲ್ಲ ಇರೋದು, ಇಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಇದ್ದಾರೆ. ಸೊ ನನ್ನ ಪ್ರಕಾರ ಈ ಜಾಗದ ಬಗ್ಗೆ ನಾನು ಎಲ್ಲ ವಿಚಾರಗಳನ್ನೂ ನಿಮಗೆ ಹೇಳಿದ್ದೀನಿ. ನಿಯರೆಸ್ಟ್ ಸ್ಕೂಲ್ಸು ಅಂದರೆ ನಿಮಗೆ ವಿಜಯನಗರ 4ನೇ ಹಂತದಲ್ಲಿ NPS ಇದೆ, ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಮರಿಮಲ ಪಾಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ, ಅದನ್ನು ಸಹ ವಿಜಯನಗರ 4ನೇ ಹಂತದಲ್ಲಿರೋದು. ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ಇಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ. ಸ್ಕೂಲ್ಗಳ ವಿಚಾರಕ್ಕೆ ಬಂದಾಗ ಭಾಳಷ್ಟು ಕಾಲೇಜುಗಳು ಸಹ ಇದೆ. ಮೈಸೂರಲ್ಲಿ ನೀವು 30-50 ನಿವೇಶನ ಇದೆ, ಸೌತ್ ಫೇಸಿಂಗ್ ಸೈಟ್ ಇದು, ನಿವೇಶನ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ನಾನು ಕ್ಲಿಯರಾಗಿ ತೋರಿಸಿದ್ದೀನಿ ಜಾಗನ, ಇನ್ನೊಮ್ಮೆ ತೋರಿಸ್ತೀನಿ ಒಂದು ಸರಿ ಏರಿಯಾ ಎಲ್ಲರಿಗೂ ಗೊತ್ತಾಗಲಿ ಅಂತ. ಸೊ ಶೋ ನೀವು ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಹೌ ಇಟ್ ಲುಕ್ಸ್, ಏರಿಯಾ ಹೇಗಿದೆ ಅಂತ.
ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇನ್ನಷ್ಟು ಬೇಕು, ರೇಟು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ರೇಟ್ನ ಮೆನ್ಷನ್ ಮಾಡಿರ್ತೀನಿ. ಇದರ ಬೆಲೆ ಎಷ್ಟು, ಸೆಲ್ಲಿಂಗ್ ರೇಟ್ ಎಷ್ಟು ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ನೋಡಬೇಕು ಅಂದಲ್ಲಿ ಈ ಸೈಟ್ನ ಇದ್ರ ಬಗ್ಗೆ ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಅಥವಾ ಇದೇ ನಂಬರ್ ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇದ್ದೀನಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.